ವಾಟರ್ ಕೆಟ್ಟೋಗಿದೆ, ಅಂದ್ರೆ ನೀರು ಬರೋದು ನಿಂತೋಗಿದೆ, ಎಲ್ಲೋ ಪೈಪ್ ಹೊಡೆದೋಗಿದೆ. ಇವತ್ತಾಗಿದೆ ನಂಗೆ, ನಿನ್ನೆ ನೋಡಿದೆ ಪೈಪ್ ಹೊಡೆದೋಗಿದೆ. ಇನಿಷಿಯಲಿ ಅನ್ಕೊಂಡೆ ಅದೆಲ್ಲೋ ಮಳೆ ನೀರಿನ ಪೈಪು ಅಂತ, ಅದು ಕ್ಲೀನ್ ಆಗಿ ಬರ್ತಾ ಇದೆ, ಹಾಗಾಗಿ ಮಳೆ ನೀರಿನಿಂದ ಅಲ್ಲ ಇದು ಅಂತ ಅನ್ಕೊಂಡು ಎಲ್ಲೋ ಪೈಪ್ ಹೊಡೆದೋಗಿದೆ ಅಂತ ಮೆಸೇಜ್ ಕಳಿಸ್ದೆ. ಅವ್ರ ಟೀಮನ್ನು ಕಳಿಸಿದ್ದಾರೆ. ಇವತ್ತು ನಾನು ಹೇಳಿದೆ 2 ಅವರ್ ಒಳಗೆ ಕಳಿಸ್ಕೊಟ್ಟಿದ್ದಾರೆ. ಗಮನಕ್ಕೆ ತಂದ್ರೆ ತಾನೇ ಗೊತ್ತಾಗುತ್ತೆ. ಈಗ ಅವರ ನಮ್ಮ ಬುದ್ಧಿವಂತಿಕೆ ಏನಿರ್ಬೇಕು, ಅವರ ಫೋನ್ ನಂಬರ್ಗಳನ್ನ ಇಟ್ಕೊಂಡಿರ್ಬೇಕು. ಯಾರ್ದು ಅವ್ರ ಫೋನ್ ನಂಬರು, ಅಡ್ರೆಸ್ಸು, ಎಷ್ಟೊತ್ತಿಗೆ ಇರ್ತಾರೆ, ಎಷ್ಟೊತ್ತಿಗೆ ಇರಲ್ಲ. ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಬಂದು ಅಲ್ಲಿ ಯಾರು ಕನೆಕ್ಟೆಡ್ ಪರ್ಸನ್, ನನ್ನ ಮನೆಗೆ ನನ್ನ ರಸ್ತೆಗೆ ಯಾರು ಕನೆಕ್ಟೆಡ್ ಪರ್ಸನ್, ವಾಟರ್ ಆದ್ರೆ ಯಾರು, ಎಲೆಕ್ಟ್ರಿಸಿಟಿ ಆದ್ರೆ ಯಾರು, ಡ್ರೈನೇಜ್ ಹೊಡೆದೋಗಿದ್ರೆ ಯಾರು, ಇದು ನನ್ನ ಡ್ಯೂಟಿ ಅಲ್ವಾ? ಹೌದು, ಡ್ಯೂಟಿ. ಅರ್ಜಿ ಹಾಕದೆ ಅವ್ರು ಯಾರಾದ್ರೂ ಅವ್ರವರೇ ತೋಚ್ಕೊಂಡು ಬಂದ್ ಮಾಡ್ತಾರ? ಇಲ್ಲ. ಅಂದ್ರೆ ಈ ಗೊಣಗಾಟ ರೈಟಿಂಗ್ ಅಲ್ಲೋ ಎಲ್ಲಾದ್ರೂ ಒಂದು ಅರ್ಜಿಯ ರೂಪದಲ್ಲಿ ಇರ್ಬೇಕಲ್ವಾ? ಇದು ಸಮಸ್ಯೆಯನ್ನ ಹೇಳ್ಕೋಬೇಕಲ್ವಾ? ಇದು ಸಾಧಾರಣವಾದ ನಮ್ಮ ಮೈಂಡ್ಸ್ಗೆ. ಅಧ್ಯಾತ್ಮದಲ್ಲಿ ಇದಕ್ಕಿಂತ ಒಂದು ಹೆಜ್ಜೆ ಮೇಲಕ್ಕೆ ಹೋಗ್ತೀವಿ. ನಾವು ಕನೆಕ್ಟ್ ಆಗಿರ್ತೀವಿ. ಅವರು ಅಂದ್ರೆ ನೀವೇನ್ ಡಿವೈನ್ ಅಂತೀರಿ, ದೇವರು ಅಂತೀರಿ, ಹೈಯರ್ ಕಾನ್ಶಿಯಸ್ ಅಂತೀರಿ. ಇವರು ಕಾನ್ಶಿಯಸ್ ಇರೋರ ಜೊತೆ ಅವ್ರು ಕನೆಕ್ಟ್ ಆಗಿರ್ತಾರೆ. ಕಾನ್ಶಿಯಸ್ ಇರುವವರು ಅಂದ್ರೆ ಈ ರೀತಿಯಾಗಿ ಆಕ್ಷನ್ ಓರಿಯೆಂಟೆಡ್ ಆಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋರು. ಹೌದು, ಅವರ ಜೊತೆ ಕನೆಕ್ಟ್ ಆಗಿರ್ತಾರೆ. ಇವ್ರು ಅವ್ರಿಗೆ ಅರ್ಜಿ ಹಾಕೋತಾರೆ, ಅವ್ರು ರೆಸ್ಪಾಂಡ್ ಮಾಡ್ತಾರೆ.